ಸೊ ಬಹುತೇಕ ಸ್ಟೂಡೆಂಟ್ಗೆ ಏನಂತಂದರೆ ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಿಯಾರಿಟಿನ ಆರ್ಡರ್ ವೈಸ್ ಕೊಡಲಿಕ್ಕೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತಾನೆ. ಸೊ ಅದರಲ್ಲೂ ಕೂಡ ಏನಂತಂದರೆ ನೀವು ಮಲ್ಟಿಪಲ್ ಕೋರ್ಸ್ನ ಮಲ್ಟಿಪಲ್ ಬ್ರ್ಯಾಂಚ್ನ ಮಾಡುವಾಗಂತೂ ನೀವು ಪ್ರಿಯಾರಿಟಿ ಹಾರ್ಡ್ ಕೊಡಲೇಬೇಕು. ಇಲ್ಲಾಂತಂದರೆ ಯಾವುದೋ ಒಂದು ನಿಮಗೆ ಗೊತ್ತಿಲ್ಲದೆ ಇರೋ ಕಾಲೇಜು ಅಥವಾ ಗೊತ್ತಿಲ್ಲದೆ ಇರೋ ಬ್ರ್ಯಾಂಚೇ ಅಲಾಟ್ಮೆಂಟ್ ಆಗ್ಬೋದು. ಆ್ಯಂಡ್ ಬಿಫೋರ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆಕ್ಕೆ ಆ ಒಂದು ಬ್ರ್ಯಾಂಚಿನ ಕೋಡು ಮತ್ತು ಕಾಲೇಜಿನ ಕೋಡು ಇಂಪಾರ್ಟೆಂಟು. ಅದು ಯಾಕಂದರೆ ಮಿಸ್ ಆಗಿ ಒಂದೇ ಥರ ಇರ್ತಕ್ಕಂಥ ಕಾಲೇಜಸ್ ನೇಮ್ ಕೂಡ ಇರ್ತವೆ, ಒಂದೇ ಥರ ಇರ್ತಕ್ಕಂಥ ಕೋರ್ಸು ಕೂಡ ನಿಮಗೆ ಕೆಲವೊಂದಿಷ್ಟು ಕೋರ್ಸಸ್ಗಳು ಕಾಣಿಸ್ತವೆ. ಸೊ ಅದು ಕೋಡ್ ಗೊತ್ತಿತ್ತಂದರೆ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಕಾಲೇಜ್ ಅಂತೂ ನೀವು ಕೋಡ್ ಗೊತ್ತಿರಲೇಬೇಕು, ಯಾಕಂದರೆ ಒಂದೇ ಥರನಾಗಿರ್ತಕ್ಕಂಥ ಕಾಲೇಜ್ ನೇಮು 3-4 ಇರ್ತವೆ ಒಂದೇ ಕೋರ್ಸಲ್ಲಿ. ಸೊ ಹಂಗಾಗಿ ಸರಿ, ನಾ ಯಾಕೆ ಈ ಥರ ಮಾತಾಡೋಕ್ಕೆ ಹೋಯ್ತು ಅಂತಂದರೆ, ಇವಾಗ ನೋಡಿ ಪ್ರಿಯಾರಿಟಿ ಆರ್ಡರ್ ಕೊಡ್ತೀರ ಅಂತಂದರೆ ನಾವು ಮಲ್ಟಿಪಲ್ ಕೋರ್ಸ್ನ ಅಥವಾ ಮಲ್ಟಿಪಲ್ ಬ್ರಾಂಚಸ್ನ ಆ್ಯಡ್ ಮಾಡ್ಬೋದು, ಸಿಂಪಲಾಗಿ ಮಾಡ್ಬೋದು, ಅದು ಕೂಡ ಪ್ರಿಯಾರಿಟಿ ಆರ್ಡರ್ ವೈಸು. ಸೊ ಈ ಒಂದು ಸ್ಟೂಡೆಂಟ್ ರ್ಯಾಂಕು ಒಂದು ಅರೌಂಡ್ 40,000ದಲ್ಲಿದೆ. ಸೊ ಹಂಗಾಗಿ ನಾ ಏನು ನೋಡ್ಲಿಕ್ಕೆ ಬಂದಿದ್ದೇನೆ ಅಂತಂದರೆ ಈ ಒಂದು ಸ್ಟೂಡೆಂಟ್ ಯಾವ ರೀತಿ ಪ್ರಿಯಾರಿಟಿ ಆರ್ಡರ್ ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲ್ ಬಿಟ್ಟು ತೋರಿಸ್ತೀನಿ ನಿಮಗೆ, ಎಕ್ಸಾಂಪಲ್ ವಿತ್ ಲೈವ್ ಡೆಮೋದಲ್ಲೇ ತೋರಿಸ್ತೀನಿ. ಓಕೆ, ಸೊ ಇವ್ರು 1 2 3 4 5 6 ಅಪ್ ಟು ವರ್ಗು ಎಲ್ಲಿವರೆಗೂ ಅಂತಂದರೆ 6ವರೆಗೂ ಕೂಡ ನೋಡಿ ವೆಟರ್ನರಿ ಸೈನ್ಸ್. ವೆಟರ್ನರಿ ಸಿಗಲ್ಲ ಅಂತ ಗೊತ್ತು, ಓಕೆ, ಯಾಕಂತಂದರೆ ಅವ್ರ ರ್ಯಾಂಕ್ ಬಂದುಬಿಟ್ಟು 40,000 ಇದೆ. 40,000 ರ್ಯಾಂಕ್ ಇದ್ರೂ ಸಹಿತ ವೆಟರ್ನರಿ ಫಸ್ಟೇ ಪ್ರಯಾರಿಟಿ ಕೊಡ್ಕೊಂಡಿದ್ದಾರೆ. ಮೀನ್ಸ್ ಯಾಕೆ ಅಂತಂದರೆ ಅಪ್ ಟು ಅಲ್ಲಿವರೆಗೂ ಕೊಟ್ಟಿದ್ದಾರೆ ಅಂತಂದರೆ ವೆಟರ್ನರಿ ಸಿಗುತ್ತೋ ಬಿಡುತ್ತೋ ಒಟ್ಟು ಇನ್ ಕೇಸ್ ಸಿಕ್ಕರೆ ಅಂತ ಒಂದು ಚಾನ್ಸು 0.0001% ಕೂಡ ಮಿಸ್ ಮಾಡ್ಕೋಬಾರ್ದು. ಓಕೆ, ಸೊ ಹಾಕ್ಕೊಂಡಿದ್ದಾರೆ. ಅದಾದ ನಂತರ ನೋಡಿ 7 ನೋಡಿ 7 ಏನು ಸ್ಟಾರ್ಟ್ ಆಗ್ತದೆ ನಿಮಗೆ. 7 ಆ್ಯಕ್ಚುಲಿ ಅಗ್ರಿಕಲ್ಚರ್ ಹಾಕ್ಕೊಂಡಿದ್ದಾರೆ, ಇದು GK ಕೊಂಡಿದ್ದಾರೆ. GK ಈ ಒಂದು ರ್ಯಾಂಕಿಗೆ ಸಿಗಲ್ಲ ಅಂತ ಎಲ್ಲರೂ ಕೂಡ ಗೊತ್ತು, ನಿಮಗೂ ಕೂಡ ಗೊತ್ತು, ನಮಗೂ ಕೂಡ ಗೊತ್ತು. ಆದರೂ ಕೂಡ ಹಾಕ್ಕೊಂಡಿದ್ದಾರೆ. ಯಾಕೆ? ಇನ್ ಕೇಸ್ ಸಿಗುತ್ತೆ ಅಂತ. ಅದು ಕೂಡ ಪ್ರಿಯಾರಿಟಿ. ಯಾಕೆ ಈ ರೀತಿ ಪ್ರಿಯಾರಿಟಿ ಕೊಡಬೇಕಂತಂದರೆ ನಾಳೆ ನಿಮಗೆ ಅಲಾಟ್ಮೆಂಟ್ ಹೆಂಗಾಗುತ್ತಪ್ಪ ಅಂತಂದರೆ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ಲು, ಮೊದಲು ನಿಮ್ಮ ರ್ಯಾಂಕು ನಿಮ್ಮ ಕ್ಯಾಟಗರಿ ಎಲ್ಲನೂ ಕೂಡ ಮೊದಲನೇ ಕಾಲೇಜೇ ನೋಡುತ್ತದೆ ಕಂಪ್ಯೂಟ್ರು. ಓಕೆ, ಈ ಒಂದು ವೆಟರ್ನರಿ ಹೆಂಗೆ ಮಾಡಿದೆ, ಈ ವೆಟರ್ನರಿ ಈ ಒಂದು ಕಾಲೇಜ್ಗೆ ನಿಮ್ಮ ಒಂದು ರ್ಯಾಂಕಿಗೆ ಕ್ಯಾಟಗರಿ ಒಳಗೆ ಸೀಟ್ ಇತ್ತಂದರೆ ಅಥವಾ ನಿಮಗಿಂತ ಮುಂಚೆ ಆಪ್ಷನ್, ಈಗ 40,000 ಜನ ಇದ್ದಾರೆ, ಆ 40 ಇವರೊಂದು ರ್ಯಾಂಕ್ 40,200 ಇದೆ ಅಂತ ಅನ್ಕೋರಿ. ಈ 40,200 ಒಳಗಡೆ ಇರ್ತಕ್ಕಂಥ ಕಾಲೇಜು ಸ್ಟೂಡೆಂಟು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ಬಟ್ ಈ ಒಂದು ಕಾಲೇಜ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ಇದೇ ಒಂದು ಸ್ಟೂಡೆಂಟ್ ಹಾಕೊಂಡಿದ್ರು 40,200 ಒಳಗಡೆ, ಅಂದರೆ 40 ಸೀಟ್ ಅಂತಂದರೆ ಒಂದು 39 ಸ್ಟೂಡೆಂಟ್ ಹಾಕೊಂಡಿದ್ರು, ಈ ಒಂದು ಸ್ಟೂಡೆಂಟ್ ಕೂಡ ಹಾಕೊಂಡಿದ್ರು 40 ಅಂತಂದರೆ ಖಂಡಿತ ಸಿಕ್ಬಿಡ್ತದೆ. ಬಟ್ ಆಗಲ್ಲ, ಗೊತ್ತು ಬಿಡಿ, ಆ ಥರ ಮಾಡಲ್ಲ, ಎಲ್ಲರೂ ಕೂಡ ಹಾಕೊಂಡಿರ್ತಾರೆ. ನಾನು ಹೇಳ್ತಾ ಇದ್ದೀನಿ. ಸೊ ಯಾವುದೇ ರೀತಿಯಾಗಿ ಪ್ರಿಯಾರಿಟಿ ಮಿಸ್ ಮಾಡ್ಕೋಬೇಡಿ. ನೀವು ಸಿಗುತ್ತೋ ಬಿಡುತ್ತೋ ಅದನ್ನು ಪೋಸ್ಟ್ ಕೊಡಿ. ಅಂದರೆ ಕಂಪ್ಯೂಟರ್ ನೋಡೋದು ಹಾಗೆ, ನಿಮಗೆ ಪೋಸ್ಟ್ ಇದರಲ್ಲಿ ನಿಮಗೆ ಸೀಟ್ ಸಿಗುತ್ತಾ, ನಿಮ್ದು ಎಲ್ಲರೂ ರಿಸರ್ವೇಷನ್ ನೋಡ್ತಾರೆ, ಆಪ್ಷನ್ ಎಂಟ್ರಿ ಎಷ್ಟು ಜನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅವ್ರಿಗೆ ಕೊಡಬೇಕು. ಇನ್ ಕೇಸ್ ಬಿಫೋರ್ 40,000 ಒಳಗಡೆ ಇರತಕ್ಕಂಥ ರ್ಯಾಂಕ್ ಯಾರಾದರೂ 40ಕ್ಕಿಂತ ಹೆಚ್ಚು ಜನ ಹಾಕೊಂಡ್ಬಿಟ್ಟಿದ್ದಾರೆ ನಿಮ್ಗೆ ಆಟೋಮೆಟಿಕ್ ಸಿಗೋದಿಲ್ಲ. ಸೇಮ್ ಅದೇ ರೀತಿ ಏನಾಗ್ತದೆ ಎರಡನೇದು. ಓಕೆ, ಎರಡನೇದು ಕೂಡ ಏನಾಗ್ತದೆ ಕಂಪ್ಲೀಟಾಗಿ. ಸೊ ಅದೇ ರೀತಿ 2ನೇದು ನೋಡುತ್ತದೆ ಕಂಪ್ಯೂಟರ್, ಆಮೇಲೆ 3ನೇದು ನೋಡುತ್ತೆ, 4ನೇದು ನೋಡುತ್ತೆ, 5ನೇದು ನೋಡುತ್ತೆ, 6ನೇದು ನೋಡುತ್ತೆ. ಸೊ ನಿಮ್ದು ಅದು ಕೂಡ ಸಿಗಲ್ಲ ಅಂತಂದರೆ ಮತ್ತೆ 3 ಎಲ್ಲಿಗೆ ಹೋಗುತ್ತೆ, 7ಗೆ ಹೋಗುತ್ತೆ. ಅದು ನೋಡೋದು ಆಪ್ಷನ್ ನೋಡ್ತದೆ. ಓಕೆ, ಸಿಂಪಲಾಗಿ ಆಪ್ಷನ್ ಅಷ್ಟೇ ನೋಡುತ್ತದು. ಆಪ್ಷನು ವಿತ್ ಎಲ್ಲ ಕೂಡ ನೋಡೋದು, ಯಾವ ಕೋರ್ಸ್ ಗಿರ್ಸು ಅದು ಸೆಕೆಂಡ್ರಿ. ಓಕೆ, ಯಾಕಂದರೆ ಎಷ್ಟು ಜನ ಆಪ್ಷನ್ ಮಾಡಿದ್ದಾರೆ ನಮಗೆ ಈ ಒಂದು ಸ್ಟೂಡೆಂಟ್ಗೆ ಅಂದರೆ ಸೀಟ್ ಇದಾವ, ಬೇರೆಯವರು ಇದಕ್ಕಿಂತಲೂ ರ್ಯಾಂಕ್ ಇರೋರು ಏನಾದರೂ ಅಪ್ಲೈ ಮಾಡಿದಾರ. ಆ್ಯಂಡ್ ಇದರ ಸ್ಟೂಡೆಂಟೇ ಮೊದಲು ಅಪ್ಲೈ ಮಾಡಿದಾನೆ. ಮೊದಲು ಅಪ್ಲೈ ಮಾಡೋದನ್ನ ಮೀನ್ಸ್ ಅಂತಂದರೆ ಫಸ್ಟ್ಗೆ ಸಡನ್ ಹೋಗೋಕ್ಕಾಗಲ್ಲ. ಸೊ 40,000 ಇದೆ ಅಂತಂದೆ, 40,000 ಒಳಗಡೆ ಈ ಒಂದು ಕಾಲೇಜಲ್ಲಿ ಒಂದು 20 ಸೀಟ್ ಇದಾವೆ ಅನ್ಕೋರಿ. ಬರೀ 15 ಜನ ಈ ಒಂದು ಸೆಲೆಕ್ಷನ್ ಆಗತಕ್ಕಂಥ ಸ್ಟೂಡೆಂಟ್ ಅಷ್ಟೇ ಹಾಕಿದ್ರು, ಅಂದರೆ 40,000 ಒಳಗಡೆ ಇರೋರು. ಬಟ್ ಈ ಒಂದು ಸ್ಟೂಡೆಂಟ್ ಕೂಡ 11 ಅಂತ ಹಾಕಿತ್ತಂದ್ರೆ ಖಂಡಿತ ಇದು 7ದೇ ಸಿಗ್ಬೋದು. ಆ ರೀತಿ ಮಾಡ್ತದೆ ಕಂಪ್ಯೂಟರ್ಗೆ, ಒಂದೊಂದೇ ನೋಡ್ಕೊಂತ ಹೋಗ್ತದೆ. ಸಿಗ್ಲಾರ್ದು ಏನು ಮಾಡ್ತದೆ, ಅವಾಗ ಏನು ಮಾಡ್ತದೆ ಸ್ಕಿಪ್ ಮಾಡ್ಕೊಂಡು ಯಾವುದೋ ಒಂದು ಫೈನಲಾಗಿ ಒಂದು ಯಾವುದೋ ಅಲಾಟ್ಮೆಂಟ್ ಆಯ್ತು. ಈಗ 40ನೇದು ಅಲಾಟ್ಮೆಂಟ್ ಆಯಿತು. ಯಾಕೆ ಈ ಒಂದು ಕಾಲೇಜು ಅಲಾಟ್ಮೆಂಟ್ ಆಯ್ತು ಅನ್ಕೋರಿ 40ನೇದು. ಓಕೆ, 40ನೇದು ಅಲಾಟ್ಮೆಂಟ್ ಆಯ್ತು ಅಂತಂದರೆ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡಿಗೆ ಹೋಗುವಾಗ ಏನಾಗ್ತದೆ, ಈ ಕೆಳಗಡೆ 2 ಕಾಲೇಜ್ ಕಾಣಿಸ್ತಿದೆ ನೋಡಿ. ನಿಮ್ಮದು ಒಂದು ಬಾಲ್ಗಡೆ, ಒಂದು ದಾವಣಗೆರೆ ಕಾಣಿಸ್ತಿದೆ. 2 ಕೂಡ ಏನಾಗ್ತದೆ, ಇವು ಏನಾಗಿಬಿಡ್ತದೆ ಆಟೋಮೆಟಿಕಲಿಯಾಗಿ ಡಿಲೇಟ್ ಆಗ್ತದೆ. ಯಾಕೆ ಡಿಲೇಟ್ ಆಗ್ತದೆ ಅವ್ರೇನು, ಯಾಕೆಂದರೆ ಅವು ಆಟೋಮೆಟಿಕ್ಲಿ ಕೆಳಗಡೆ ಇರೋದು. ಓಕೆ, ಇನ್ನು ಅಂದರೆ ಇದು ಬೆಟರ್ ಕಾಲೇಜ್ ಅಂತ ಪ್ರಯಾರಿಟಿ ಕೊಡ್ಕೊಂಡಿದ್ದೀರಾ. ಸೊ ಹಂಗಾಗಿ ಹೆಂಗಿದ್ರು ಬೇಡ ಅಲ್ವಾ ಅಂತ ಕನ್ಸಿಡರ್ ಮಾಡ್ಕೊಂಡು ಇದು ಸೆಲೆಕ್ಟ್ ಮಾಡ್ಕೊಂಡತ್ತೆ. ನೀವು ಓಲ್ಡ್ ಇಟ್ಕೊಂಡು ಹೋಗ್ತೀರ ಅಂತಂದರೆ ಮೇಲ್ಗಡೆ ಇರ್ತಕ್ಕಂಥದ್ದು ಎಲ್ಲನೂ ಕೂಡ ಇರ್ತವೆ. ಸೊ ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೇಲ್ಗಡೆ ನಿಮಗೆ ಕಾಣಿಸ್ತಿದ್ವಿ ಇಷ್ಟೆಲ್ಲನೂ ಕೂಡ ಕಾಣಿಸ್ತಿದೆ ನೋಡಿ, ಇವೆಲ್ಲರಿಗೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಇನ್ ಕೇಸ್ ಮತ್ತೆ ಸೆಕೆಂಡ್ ರೌಂಡಿಗೆ ಬಂದ್ರಿ ನೀವು ಯಾವುದೋ 30 ಕಾಲೇಜ್ ಸಿಕ್ಬಿಡ್ತಪ್ಪ ಸಡನ್ನಾಗಿ, ಮುನ್ರಾಬಾದ್ ಕೊಪ್ಪಳ ಕಾಲೇಜ್ ಸಿಕ್ಬಿಡ್ತು. ಸೊ ನೀವು ಇವಾಗ ಏನು ಮಾಡ್ಬೋದು ನೀವು ಅಂತಂದರೆ ಅಡ್ಮಿಷನ್ ಆಗಲೇಬೇಕು. ಸೆಕೆಂಡ್ ರೌಂಡ್ಗೆ ಅಡ್ಮಿಷನ್ ಆಗಿಯೂ ಸಹಿತ ನೀವು ಟ್ರೈ ಮಾಡ್ಬೋದು. ಇನ್ನೂ ಕೂಡ ಬೆಟರ್ ಕಾಲೇಜಸ್ ಇದಾವಪ್ಪ ನನಗೆ, ಇನ್ನೂ ಕೂಡ ಮೇಲ್ಗಡೆ ಇನ್ನೂ ಕೂಡ ಬೆಟರ್ ಕಾಲೇಜಸ್ ಇದಾವೆ ಅಂತಂದರೆ ಟ್ರೈ ಮಾಡ್ಬೋದು. ಯಾವುದಾದ್ರೂ ಒಂದು ಸಿಕ್ಕರೆ ನಿಮಗೆ ಗುಡ್ ಲಕ್. ಓಕೆ, ಯಾಕಂದರೆ ಸಿಕ್ಬಿಡ್ತದೆ ಸಡನ್ನಾಗಿ. ಹಂಗಾಗಿ ಹೇಳ್ತಾರದು ಕೊಡುವಾಗ ಪ್ರಿಯಾರಿಟಿ ಆರ್ಡರ್ ವೈಸು ನೀವೇನು ಮಾಡ್ಕೋಬೇಕು, ಆಪ್ಷನ್ ಎಂಟ್ರಿ ಕೊಡಬೇಕು. ಅದೇ ಹೇಳ್ತಿದ್ದೀನಿ, ಈ ರೀತಿ ನೀವು ಕೂತ್ಬಿಟ್ಟು ಲಿಸ್ಟ್ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಹಂಗಾಗಿ ಪದೇ ಎವ್ರಿ ವಿಡಿಯೋದಲ್ಲೂ ಕೂಡ ನಾನು ಹೇಳೋಕ್ಕಾಗಲ್ಲ. vidyari.com.kct ಹೋಗ್ಬಿಟ್ಟು ವಿದ್ಯಾರಿದಲ್ಲಿ ಹೋಗಿ ನಿಮಗೆ ಸಿಕ್ಬಿಡುತ್ತೆ.
ಓಕೆ. ಸೊ ನೋಡಿ ಈಗ ನಾನು ಏನು ಮಾಡಿದೆ, ಒಂದು ವೆಟರ್ನರಿ ಹಾಕ್ಕೊಂಡಿದ್ದೆ, ಕಾಣಿಸ್ತಿದೆ, ಒಂದು ವೆಟರ್ನರಿ ಹಾಕ್ಕೊಂಡೆ ಅಪ್ ಟು 6ವರೆಗೂ. 7ಲಿಂದ ಅಗ್ರಿಕಲ್ಚರ್. ಓಕೆ, 7ಲಿಂದ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿತ್ತು. ಅದೇ ರೀತಿಯಾಗಿ ಆರ್ಟಿಕಲ್ಚರ್ ಕೂಡ ನೋಡಿ, ಆರ್ಟಿಕಲ್ಚರ್ ಕೂಡ 30 ಸ್ಟಾರ್ಟ್ ಆಗಿದೆ. ಸೊ ಅಂದರೆ ಕಂಪ್ಲೀಟಾಗಿ ಏನು ಮಾಡಿದ್ದೀನಿ ಅನ್ನೋದಂದರೆ ಮಲ್ಟಿಪಲ್ ಕೋರ್ಸು ಅಥವಾ ಮಲ್ಟಿಪಲ್ ಬ್ರ್ಯಾಂಚ್ ಅಂತ ಹೆಂಗೆ ಕರಿತೀವಿ ಅದನ್ನ. ಮತ್ತು ಈಗ ನಂಗೆ ಬೇರೆ ಅಲೈಡ್ ಸೈನ್ಸ್ ಬೇಕಾ, ಅಲೈಡ್ ಸೈನ್ಸಲ್ಲಿ ಮತ್ತೆ ನಿಮ್ಗೆ ಏನಾದರೂ ಬೇರೆ ಏನಾದರೂ ಬೇಕಾ, ಸೊ BS ನರ್ಸಿಂಗ್ ಬೇಕಾ, BPT ಬೇಕಾ, ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲು ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನನಗೆ ಅಲೈಡ್ ಸೈನ್ಸ್ ಬೇಕಿತ್ತು ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕೋರ್ಸ್ ಮೇಲೆ ಹೋಗ್ತೀನಿ. ಅಲೈಡ್ ಸೈನ್ಸಲ್ಲಿ ಕೂಡ ಮಲ್ಟಿಪಲ್ ನಿಮಗೆ ಮತ್ತು ಕೋರ್ಸಸ್ ಸಿಗ್ತಾ ಹೋಗ್ತವೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಕಾರ್ಡಿಯಾಕ್ ಕೇರ್ ಬೇಕಿತ್ತಪ್ಪ, ಓಕೆ, ಕಾರ್ಡಿಯಾಕ್ ಕೇರ್ ಬೇಕಿತ್ತು ಅಂತಂದರೆ ಈಗ ನಾನು ಎಷ್ಟು ಎಲ್ಲಿವರೆಗೂ ಕೂಡ ಹಾಕ್ಕೊಂಡಿದ್ದೆ, ನಾನು 42ವರೆಗೂ ಕೂಡ ಹಾಕ್ಕೊಂಡಿದ್ದೆ. 42ವರೆಗೂ ಕೂಡ ಹಾಕ್ಕೊಂಡಿದ್ದೆ ಅಂತಂದರೆ ಈಗ ಏನಾಗ್ತದೆ, ನನಗೆ ಈಗ ಯಾವುದೋ ಒಂದು ಕಾಲೇಜ್ ಬೇಕಿದೆ. ಸೊ 42ವರೆಗೂ ಕೂಡ ಹಾಕ್ಕೊಂಡಿದ್ದೀನಿ ಅಂತಂದರೆ ನನಗೆ ಕೆಲವೊಂದಿಷ್ಟು ಕಾಲೇಜಸ್ ಬೇಕಿದೆ. ಅಲೈಡ್ ಸೈನ್ಸಲ್ಲೂ ಕೂಡ ಮಾಡ್ತೀನಿ ಅಂತಂದರೆ ಇಂಥ ಕಾಲೇಜೇ ಮಾಡ್ತೀನಿ ನಾನು. ನೋಡಿ, ನಾನು ಜಯದೇವ ಕಳಿಸ್ತಿದ್ದೀನಿ, ಜಯದೇವ ಮಾಡ್ತೀನಿ ಕೇಸ್ ಸಿಕ್ಕರೆ ಅಂತಂದು. ಸೊ ಇವಾಗ ಏನು ನೋಡ್ಬೋದು ಅಂತಂದ್ರೆ ನೀವು, ಸೊ ಇದಕ್ಕೆ ನೀವು 43 ಅಂತ ಕೊಡಬೇಕು. ಓಕೆ, ಅಂದರೆ ಪ್ರಿಯಾರಿಟಿ ಆರ್ಡರ್ ಎಲ್ಲನೂ ಕೂಡ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಪ್ರಿಯಾರಿಟಿ ಆರ್ಡರ್. ಓಕೆ, ಸೊ ಕೊಡ್ತಾ ಇದ್ದೀನಿ ನೋಡಿ, ನಾನು 43 ಅಂತ ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ 43 ಅಂತ ಹಾಕ್ಕೊಂಡ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ನಾನು 7 ಸಬ್ಮಿಟ್ ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಡೇಟ್ ಆಪ್ಷನ್ಸ್ ಅಂತ ಅಪ್ಡೇಟೆಡ್ ಆಗಿಬಿಡ್ತು. ಅಂದರೆ ನನಗೆ ಇಲ್ಲಿ 43ನೇದು ಏನಾಯಿತು, 42ನೇದು ಆರ್ಟಿಕಲ್ಚರ್ ಇತ್ತು, 43ನೇದು ಶ್ರೀ ಜಯದೇವ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವಾಸ್ಕ್ಯುಲರ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಬನ್ನೇರಘಟ್ಟ ರೋಡ್ ಅಂತಂದು ಜಯನಗರ 9th ಬ್ಲಾಕು. ಸೊ ನನಗೆ ಏನಾಯ್ತು ಅಂದರೆ ಸದ್ಯಕ್ಕೆ ಈಗ ಕಾರ್ಡಿಯಾಕ್ ಅಂದರೆ ಅಲೈಡ್ ಸೈನ್ಸಲ್ಲಿ ಕಾರ್ಡಿಯಾಕ್ ಕೇರ್ ಕೂಡ ಅಲಾಟ್ಮೆಂಟ್ ಅಂದರೆ ಏನು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಅದೇ ರೀತಿ ನಂಗೆ ಇನ್ನೂ ಕೂಡ ಬೇರೆ ಬೇಕಪ್ಪ, ಇನ್ನೂ ಕೂಡ ಇದೆ ನನಗೆ, ಇನ್ನೂ ಕೂಡ ಅಲೈಡ್ ಸೈನ್ಸಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಸ್ಪೆಷಲಾಗಿ 1-2 ಕಾಲೇಜಸ್ ಇದ್ದಾವೆ, ಅವನು ಹಾಕ್ಕೊಂತೀನಿ ಅಂತಂದರೆ ಫಾರ್ ಎಕ್ಸಾಂಪಲ್ MS ರಾಮಯ್ಯ ಕೂಡ ಕಾಣಿಸ್ತಿದೆ, ದಯಾನಂದ ಸಾಗರ್ ಕಾಣಿಸ್ತದೆ. ಸೊ ಈಗ ಹಾಕ್ಕೊಂತೀನಿ ನಾನು, ಈಗ ಏನು ಮಾಡ್ತೀನಿ 44 ದಯಾನಂದ ಸಾಗರ್ ಹಾಕ್ಕೊತಿದ್ದೀನಿ ಆ್ಯಂಡ್ MS ರಾಮಯ್ಯ 45 ಹಾಕ್ಕೊತಾ ಇದ್ದೀನಿ. ಸೊ ಹಾಕೊಳ್ಳೋಣ, ಇನ್ನೂ ಕೂಡ ಬೇರೆ ಬೇರೆ ಬೇಕಾಗಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ, ಬೇಕಾಗಿರುವಂಥದ್ದು ಮಾತ್ರ ಹಾಕ್ಕೊತೀನಿ. ಬೇಡವಾದ್ರೆ ಬೇಡ, ನಮಗೆ ಸಿಗದೆ ಹೋದ್ರೂ ಪರವಾಗಿಲ್ಲ ಅನ್ನೋಂಗೆ ಇದೆ ನಾನೀಗ. ಸೊ ನನಗೆ ನೋಡಿ ಬೆಂಗಳೂರು ಮೆಡಿಕಲ್ ಕಾಲೇಜು ಕೂಡ ಕಾಣಿಸ್ತದೆ, ಸೊ ಅದನ್ನು ಕೂಡ ಹಾಕ್ಕೊತೀನಿ ಅಂತೆ ನಾನು. ಸೊ ಇವಾಗ ಏನು ದಯಾನಂದ ಸಾಗರ್ ಎಷ್ಟು ಪ್ರಿಯಾರಿಟಿ ಕೊಡ್ಕೊಂಡಿದ್ದೆ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು ನೀವು. ಓಕೆ, ಯಾಕಂದರೆ ಹಿಂದೆ ಮುಂದೆ ಆಗಿಬಿಡ್ತದೆ ಪ್ರಿಯಾರಿಟಿ ಅಂತಂದು. ಸೊ ಇವಾಗ ನಾನು ಜಸ್ಟ್ ಎಷ್ಟು ಕೊಟ್ಟೆ, 45 ಕೊಟ್ಟಿದ್ದೆ. ಸೊ ಇವಾಗ ಏನು ಮಾಡ್ತೀನಿ, ನಾನು 46 ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಕೊಡ್ತಾ ಇದ್ದೀನಿ. ಸೊ ಅದಾದ ತಕ್ಷಣ ಮತ್ತೆ ನನಗೆ ಈ ರಿಮೈನಿಂಗ್ ಯಾವುದೇ ರೀತಿ ಬೇಡಪ್ಪ. ಓಕೆ, ನನಗೆ ಈ ಥರ ಯಾವ ಕೂಡ ನನಗೆ ಇಷ್ಟ ಇಲ್ಲ, ಯಾವ ಕೂಡ ಇಲ್ಲಿ ಕಾಣಿಸ್ತಿದೆ, ಯಾವ ಕೂಡ ಇಷ್ಟನೇ ಇಲ್ಲ. ಸೊ ನಾನು ಏನು ಮಾಡ್ತೀನಿ, ಯಾವುದೇ ರೀತಿಯಾಗಿ ಟ್ರಿಕ್ ಮಾಡೋಕ್ಕೆ ಹೋಗಲ್ಲ. ಸೊ ನಾರಾಯಣ ಹೃದಯ ಅಂತ ಕಾಣಿಸ್ತಿದೆ, ಅದೊಂದು ಹಾಕ್ಕೊತೀನಿ. ಓಕೆ, ಬೆಟರ್. ಇದಕ್ಕೆ ಎಷ್ಟು ಕೊಟ್ಟಿದ್ದೆ ನಾನು, 46 ಇತ್ತು, 47 ಕೊಡ್ತೀನಿ ಇದಕ್ಕೆ. ಓಕೆ, 47 ಕೂಡ ಕೊಟ್ಟಿದ್ದೀನಿ. ಅದೇ ರೀತಿ ಬೇರೆ ಏನಾದರೂ ಸಿಗ್ತದಾ, 47 ಆದ ತಕ್ಷಣ ಮತ್ತೆ ಬೇರೆ ಏನಾದರೂ ಸಿಗ್ತದಂತ ನೋಡಬೇಕು. ನಿಮ್ಗೆ ಯಾವುದು ಕೂಡ ಸರಿ ಅನ್ನಿಸ್ಲಿಲ್ಲಪ್ಪ ಅಂತಂದರೆ ಬಂದುಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕು. ಮೊದಲು ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀರ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಕೆಳಗಡೆ ಆಪ್ಷನ್ ಎಂಟ್ರಿ ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಕಾಣಿಸ್ತಿದೆ, ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸೊ ಅಪ್ಡೇಟೆಡ್ ಆಪ್ಷನ್ಸ್ ಕೂಡ ಆಗಿವತ್ತು. ಸೊ ಕೆಳಗಡೆ ಬರ್ತೀನಿ, 47 ಅಂತ ಅಪ್ಡೇಟ್ ಆಯ್ತು. ಈಗ 48ನೇದು ನನಗೆ ಇನ್ನೂ ಒಂದು ಬೇಕಿತ್ತು, ಮಿಸ್ ಮಾಡ್ಕೊಂಡು ಇವಾಗ ಹಾಕ್ತೀನಿ ನಾನು. ಸರಿ, ಸತ್ಯ ಇದು ಇತ್ತು, 1 ನಿಮಿಷ ತೋರಿಸ್ತೀನಿ ಯಾಕೆ ಹಾಕ್ಕೊತೀನಿ ಅಂದ್ರೆ ಅದನ್ನು ಕೂಡ. ಓಕೆ, ವೇಟ್ ಮಾಡಿ 1 ನಿಮಿಷ ತೋರಿಸ್ತೀನಿ ಯಾಕೆ ಅದನ್ನ ಇನ್ನೊಂದು ಕಾಲೇಜ್ ಮಿಸ್ ಮಾಡಿದೆ ಅಂತಂದರೆ. ವೆಯ್ಟ್ ಆಯಿತಾ, ಇಲ್ಲೇ ಮೇಲ್ಗಡೆನೇ ಇರುತ್ತದು. ಇಲ್ಲ, ಆ್ಯಕ್ಚುಲಿ ಆ ಒಂದು ಕಾಲೇಜ್ ಹೋಗಿ ಅಲೈಡ್ ಸೈನ್ಸ್ ಎಲ್ಲ ಚೆಕ್ ಮಾಡಿದೆ. ಸೊ ನನಗೆ ಇಷ್ಟೇ ಸದ್ಯಕ್ಕೆ ಬೇಕಾಗಿರೋದು ಎಷ್ಟು, ಈಗ ಸದ್ಯಕ್ಕೆ ಇಲ್ಲಿವರೆಗೂ 47ವರೆಗೂ ಆಯಿತು. ಸೊ ನಾನೀಗ 47ವರೆಗೂ ಕೂಡ ಇವ್ನು ಇಟ್ಕೊಂಡಿದ್ದೀನಿ. ಅದಾದ ತಕ್ಷಣ ನನಗೆ ಮತ್ತೆ ಬೇರೆ ಏನಾದರೂ ಬೇಕಿತ್ತು ಅಂತಂದರೆ ಏನು ಮಾಡ್ತೀನಿ ಅಂತಂದರೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಆ ಕಾರ್ಡಿಯಾಕ್ ಕೇರ್ ಆಗಿತ್ತು. ಸೊ ನಾನು ಇನ್ನೂ ಬೇರೆ ಬೇರೆ ಅನಸ್ತೇಷಿಯಾ ಇದೆ ಆ್ಯಂಡ್ ಅದೇ ರೀತಿಯಾಗಿ ಡಯಾಲಿಸಿಸ್ ಕೂಡ ಇದ್ದಾವೆ, ಇನ್ನೂ ಕೂಡ ಬೇರೆ ಬೇರೆ ಹಾಕ್ಕೋಬೋದು ನಾನು. ಓಕೆ, ಹಾಕ್ಕೋಬೋದು, ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮತ್ತೆ ಅದಾದ ನಂತರ ಮತ್ತೆ ನೀವು ತಿರ್ಗಿ ಬಂದು ಬೇರೆ ಏನಾದರೂ ಚೇಂಜಸ್ ಮಾಡ್ಕೊತೀರಾ. ಲೈಕ್ ಎಕ್ಸಾಂಪಲ್ ನಿಮಗೆ ನರ್ಸಿಂಗ್ ಕಾಣಿಸ್ತಾ ಇದೆ ಇನ್ನೂ ಕೂಡ, ಆ್ಯಂಡ್ BPT ಇತ್ತಲ್ವ, BPT ಹಾಕ್ಕೋಬೋದು. BPT ಕೂಡ ಕ್ಲಿಕ್ ಮಾಡ್ಕೊತೀನಿ. ಬೇಕಾದ್ರೆ BPT ಹಾಕೋನಂಗಿದ್ರೆ BPT ಕೂಡ ಹಾಕ್ಕೋಬೋದು ನೀವು. ಓಕೆ, ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಆ್ಯಂಡ್ ಅದಾದ ತಕ್ಷಣ ಕೋರ್ಸ್ ಸೆಲೆಕ್ಟ್ ಆದ ತಕ್ಷಣ BPT ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಯಾವ ಬೇಕು ನಿಮಗೆ ಬೇಕಾಗಿರೋದು. ಸೊ ನನಗೆ 47ವರೆಗೂ ಕೂಡ ಆಗಿತ್ತು, ಬೇರೆ ಬೇರೆ ಬೇಕಿತ್ತು ಅಂತಂದರೆ ನನಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದಿಷ್ಟು ಪ್ರೊಸೆಸ್ಸು ಅಂದರೆ ನೀವು ಮಲ್ಟಿಪಲ್ ಕೋರ್ಸ್ ಆ್ಯಂಡ್ ಮಲ್ಟಿಪಲ್ ಬ್ರ್ಯಾಂಚು ಕೂಡ ಆರಾಮ್ಸಾಗಿ ಹಾಕೋಬೋದು. ಜಸ್ಟ್ ನಾನು ಈಗ ಏನು ಮಾಡ್ತೀನಿ ಅಂದರೆ PDF ಡೌನ್ ಮಾಡಿಬಿಟ್ಟು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಹಂಗಾದರೆ ಡೌನ್ಲೋಡ್ ಆಪ್ಷನ್ ಅಂತ ಕಾಣಿಸ್ತಿದೆ, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೊ ಅದು ಡೌನ್ಲೋಡ್ ಆಗ್ತು, ಒಂದು PDF ನಿಮಗೆ ಓಪನ್ ಮಾಡ್ತೀನಂತೆ. ಅದಕ್ಕಿಂತ ಮುಂಚೆ ಜಸ್ಟ್ ಒಂದು ಟೈಮ್ ಏನು ಮಾಡ್ತೀನಿ ಅಂತಂದರೆ ಇನ್ನು ಲಾಗೌಟ್ ಆಗ್ತೀನಿ. ಓಕೆ, ಲಾಗೌಟ್ ಆಗೋಣ ಅಂತ, ಇಲ್ಲ ಅಂತಂದರೆ ಏನಾಗುತ್ತೆ ಸ್ವಲ್ಪ ತೊಂದರೆ ಆಗ್ಬೋದು, ಹಂಗಾಗಿ ನಾನು ಲಾಗೌಟ್ ಆಗಿಬಿಡ್ತೀನಿ. ಸೊ ನೀವು ಕೂಡ ಏನು ಮಾಡ್ಬೇಕು ಅಂತಂದರೆ ಎವ್ರಿ 2 ಮಿನಿಟ್ಸ್ಗೊಮ್ಮೆ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಎವ್ರಿ 2 to 3 ಮಿನಿಟ್ಸ್ಗೊಮ್ಮೆ 7 ಸಬ್ಮಿಟ್ ಕೊಡ್ತಾ ಇರಬೇಕು. ಎಲ್ಲ ಕೆಲಸ ಮುಗೀತಪ್ಪ ಅಂತಂದರೆ ಮುಗಿದ ತಕ್ಷಣ ಒನ್ ಟೈಮ್ ಏನು ಮಾಡಿ ಲಾಗೌಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಲಾಗೌಟ್ ಕ್ಲಿಕ್ ಆದ ತಕ್ಷಣ ಏನಾಗ್ತದೆ, ಆಟೋಮೆಟಿಕ್ಕಾಗಿ ಲಾಗೌಟ್ ಆಗುತ್ತೆ. ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಮತ್ತೆ ಹೋಗ್ಬೋದು. ನೀವು ಇಲ್ಲಿವರೆಗೂ ಕೂಡ ಅಂದರೆ ಕೊನೆವರೆಗೂ ನೀವು ಏನೇ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಿದ್ರೋ
ಅದು ಅಲ್ಲಿವರೆಗೂ ಕನ್ಸಿಡರ್ ಮಾಡ್ಕೊತದೆ ಆಪ್ಷನ್ ಎಂಟ್ರಿ. ನೀವು ಮತ್ತೆ ಲಾಗಿನ್ ಆಗಿ ಮತ್ತೆ ಎಲ್ಲಿವರೆಗೂ ಕೂಡ ಮಾಡಿ 7 ಕೊಡ್ಕೊಂತಾರೋ ಅಲ್ಲಿವರೆಗೂ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಅಲಾಟ್ಮೆಂಟ್ ಆಗುತ್ತೆ ಮುಂದೆ. ಓಕೆ, ಸೊ ಇದು ಪ್ರೊಸೆಸ್. ಸರಿ, ಈಗ ನಾನು ಈಗ ತೋರಿಸ್ತೀನಿ ಅಂತ ಹೇಳಿದೆ, ಈ ತೋರಿಸ್ತೀನಿ ನೋಡಿ ಏನೇನಿದೆ ಅಂತಂದು. ಫಸ್ಟ್ ಎಲ್ಲರೂ ಕೂಡ ಕಾಣಿಸ್ತಿದೆ 89,000 BSc ಅಂದರೆ ವೆಟರ್ನರಿ ಕಾಣಿಸ್ತಿದೆ, ವೆಟರ್ನರಿ ಕಾಲೇಜ್ ಆಫ್ ಕಾಣಿಸ್ತಿದೆ ಈ ಥರ. ಅದಾದ ತಕ್ಷಣ ನೆಕ್ಸ್ಟ್ ಏನು ಕಾಣಿಸ್ತಿದೆ ನೋಡಿ, ನಿಮ್ಗೆ ನೆಕ್ಸ್ಟ್ ಕಾಣಿಸ್ತಿರೋದೇ ಅಗ್ರಿಕಲ್ಚರ್. ಓಕೆ, ಸೊ ಅಗ್ರಿಕಲ್ಚರ್ ಕಾಣಿಸ್ತದ. ಸೊ ಅಪ್ ಡೈಲಿಯವರು ಕೂಡ 29 ಕೂಡ ಅಗ್ರಿಕಲ್ಚರೇ ಕಾಣಿಸ್ತಿದೆ. ಸೊ ಅದಾದ ತಕ್ಷಣ ಆರ್ಟಿಕಲ್ಚರು. ಓಕೆ, ಆರ್ಟಿಕಲ್ಚರ್ ಕೂಡ ಹೋಗ್ತಾ ಇದ್ದೀನಿ. ಸೊ 42 ಕೂಡ ಆರ್ಟಿಕಲ್ಚರ್ ಬಂದಿದೆ. 43 ಏನು ಬಂದಿದೆ, ಅಲೈಡ್ ಹೆಲ್ತ್ ಸೈನ್ಸ್ ಬಂದಿದೆ. ಸೊ 47 ಕೂಡ ಅದು ಇದೆ. ನೆಕ್ಸ್ಟ್ ನಿಮ್ಗೆ ಏನೇ ಬೇಕಿದ್ರು ಕೂಡ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇದೇ ರೀತಿ ಇರ್ತದೆ ನೋಡಿ, ಕಂಪ್ಲೀಟಾಗಿ ಪ್ರೊಸೆಸ್ ಏನಿರ್ತದೆ ಇದೇ ರೀತಿಯಾಗಿ ನೀವು ಮಲ್ಟಿಪಲ್ ಕೋರ್ಸ್ ಮಲ್ಟಿಪಲ್ ಬ್ರಾಂಚನ್ನ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಪ್ರಿಯಾರಿಟಿ ಆರ್ಡರ್ ಮಾತ್ರ ನನಗೆ ಫಸ್ಟ್ ಬೇಕಾಗಿರೋದು ವೆಟರ್ನರಿ, ಅದು ಸಿಗದೆ ಹೋದ್ರೆ ಪರವಾಗಿಲ್ಲ, ಅಗ್ರಿಕಲ್ಚರ್ ಸಿಗಲಿ. ಅದು ಅಗ್ರಿಕಲ್ಚರ್ ಸಿಗದೆ ಹೋದ್ರೆ ಪರವಾಗಿಲ್ಲ, ಆರ್ಟಿಕಲ್ಚರ್ ಸಿಗಲಿ. ಅದು ಸಿಗದೆ ಹೋದ್ರೆ ಪರವಾಗಿಲ್ಲ, ನನಗೆ ಅಲೈಡ್ ಹೆಲ್ತ್ ಸೈನ್ಸ್ ಸಿಗಲಿ. ಈ ಥರ ಪ್ರಿಯಾರಿಟಿ ಆರ್ಡರ್ ಕೊಡ್ಕೋಬೇಕು. ಓಕೆ, ಸೊ ನಾಳೆನೂ ಕೂಡ ನೀವು ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಈಗ ಕೆಲವೊಂದಿಷ್ಟು ಹಾಕ್ಕೊಂಡಿದ್ದೀನಲ್ವ, ಇವೇನು ಹಾಕ್ಕೊಂಡಿದ್ದೀನಿ, ಒಳ್ಳೆ ಟಾಪ್ ಕಾಲೇಜ್ ಅಷ್ಟೇ ಮಾಸ್ಟರ್ ಹಾಕ್ಕೊಂಡಿದ್ದೀನಿ ನಾನು ಅಲೈಡ್ ಹೆಲ್ತ್ ಸೈನ್ಸ್ಗೆ. ಯಾಕಂದರೆ ಕೋರ್ಸ್ಗೆ ತಕ್ಕಂಗೆ ಕಾಲೇಜ್ ಬೇಕು. ಸೊ ಹಂಗಾಗಿ ಹಾಕ್ಕೊಂಡಂಗೆ. ಸೊ ಬೇರೆ ಇದಾವೆ ಕೂಡ. ನಾನೀಗ ಅಗ್ರಿಕಲ್ಚರ್ ವೆಟರ್ನರಿ ಈ ರ್ಯಾಂಕಿಗೆ ಸಿಗಲ್ಲ ಅಂತಂದು ಏನು ಮಾಡಿದ್ದೀನಿ, ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಅದು ಕೂಡ ಪ್ರಿಯಾರಿಟಿ, ನನಗೆ ಬೇಕಾದಂಗೆ ಪ್ರಿಯಾರಿಟಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋರಿ. ಓಕೆ, ನೋಡಿ ಹೈಯೆಸ್ಟ್ ಪ್ರಿಯಾರಿಟಿ ಎಷ್ಟು 1 ಇದೆ, ಲೋಯೆಸ್ಟ್ ಪ್ರಿಯಾರಿಟಿ 47 ಇದೆ. ಓಕೆ, ಅಂದರೆ ಪ್ರಿಯಾರಿಟಿ ಅಂತ ಯಾಕೆ ಮೆನ್ಷನ್ ಮಾಡಿದ್ರು ಅವರು, ಮಾಡಬೇಕಂತ ಮಾಡಿಲ್ಲ ಆದರೂ ಕೂಡ ಯಾಕೆ ಮಾಡಿದರು, ನಿಮಗೆ ಗೊತ್ತಾಗಲಿ ಪ್ರಿಯಾರಿಟಿ ಯಾವುದು ಲೋ ಇಂಥ ಗೊತ್ತಾಗಲಿ ಅಂತ. ಸರಿ ಕಣ್ರೋ, ಸೊ ಏನೇ ಯಾವುದು ಇದೇ ಥರನಾಗಿ ಲೈವ್ ಡೆಮೋಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ಇನ್ನೂ ಕೂಡ ಫಾರ್ಮಡಿ ಎಲ್ಲ ಯಾವುದೇ ರೀತಿಯಲ್ಲಿ ಇನ್ನೂ ಕೂಡ ತೋರಿಸಲಿಲ್ಲ ನಮಗೆ, ನೋಡಿದ್ರೆ ನೀವು. ಸೊ ಅದು ಕೂಡ ಎನೇಬಲ್ ಆಗುತ್ತೆ. ಇನ್ನೂ ಕೂಡ 2 days ವೇಟ್ ಮಾಡಿ, ಹಾಗೆ ಆಗುತ್ತೆ. ವರಿ ಮಾಡ್ಕೊಬೇಡಿ. ಟೈಮ್ ಸೇವ್ ಎಫಿಷಿಯಂಟ್ ಅಂದರೆ ನಿಮಗೆ ಭಾಳ ಸಫಿಷಿಯೆಂಟ್ ಹಂಗೆ ಕೊಡ್ತಾರೆ ಕೇಳಿದವರು. ಥ್ಯಾಂಕ್ ಯು, ಬಾಯ್.